ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿ ಆತ್ಮೀಯ ಬಂಧುಗಳೇ, ನಮ್ಮ ಜ್ಯೋತಿಷ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಮಿಥುನ ರಾಶಿಯವರೇ, ಆಗಸ್ಟ್ 19ರಿಂದ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಆರಂಭವಾಗುವ ಸಾಧ್ಯತೆ ಇದೆ. ದೇವಗುರು ಬೃಹಸ್ಪತಿಯ ನಕ್ಷತ್ರ ಚಲನೆಯ ಬದಲಾವಣೆ ನಿಮ್ಮ ಜೀವನದ ಹಲವು ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವಂತಹ ಸಮಯವನ್ನು ಸೂಚನೆ ಮಾಡ್ತಾ ಇದೆ. ಇಷ್ಟು ದಿನ ನೀವು ಅರ್ಥ ಮಾಡಿಕೊಳ್ಳಲಾಗದ ಕೆಲವು ವಿಷಯಗಳು ನಿಧಾನವಾಗಿ ಸ್ಪಷ್ಟವಾಗಬಹುದು. ನಿಮ್ಮ ಮುಂದೆ ಒಂದು ರೀತಿಯಲ್ಲಿ ಮಾತನಾಡಿ ನಿಮ್ಮ ಹಿಂದೆ ಮತ್ತೊಂದು ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದ ವ್ಯಕ್ತಿಗಳ ನಿಜವಾದ ಸ್ವಭಾವ ಕೂಡ ನಿಮಗೆ ಗೊತ್ತಾಗಬಹುದು. ಮಿಥುನ ರಾಶಿಯವರ ಮೂಲ ಸ್ವಭಾವವೇ ಬುದ್ಧಿವಂತಿಕೆ, ಮಾತಿನ ಚಾತುರ್ಯ, ಹೊಸ ವಿಚಾರಗಳನ್ನು ಬೇಗ ಅರ್ಥ ಮಾಡಿಕೊಳ್ಳೋದು ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗೋದು. ನೀವು ಯಾರೊಂದಿಗೂ ಸುಲಭವಾಗಿ ಸ್ನೇಹ ಬೆಳೆಸ್ತೀರಿ, ಆದರೆ ಎಲ್ಲರೂ ನಿಮ್ಮನ್ನು ನೇರವಾಗಿ ಇರೋದಿಲ್ಲ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಹೇಳೋದನ್ನು ತಪ್ಪಿಸೋದು ಉತ್ತಮ. ಆಗಸ್ಟ್ 19ರ ನಂತರ ಒಂದು ಹಳೆಯ ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಹಳೆಯ ಸಂದೇಶ, ದಾಖಲೆ, ಹಣಕಾಸಿನ ವ್ಯವಹಾರ, ಕುಟುಂಬದ ಮಾತುಕತೆ ಅಥವಾ ನಿಮ್ಮ ಪರಿಚಯದಲ್ಲಿರುವ ವ್ಯಕ್ತಿಯೊಬ್ಬರು ಹೇಳುವ ಮಾತಿನಿಂದ ಬಹಳ ದಿನಗಳಿಂದ ಮುಚ್ಚಿಟ್ಟಿದ್ದ ಸತ್ಯ ಹೊರಬರುವ ಸಾಧ್ಯತೆ ಇದೆ. ಮೊದಲಿಗೆ ನಿಮಗೆ ಆಘಾತ ಆದರೂ ಕೂಡ ನಂತರ ಅದೇ ಸತ್ಯ ನಿಮ್ಮನ್ನು ಒಂದು ದೊಡ್ಡ ಸಮಸ್ಯೆಯಿಂದ ಕಾಪಾಡಬಹುದು. ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಕಾಣಬಹುದು. ಒಂದು ಕಡೆ ಆದಾಯ ಹೆಚ್ಚಿಸುವ ಅವಕಾಶಗಳು ಸಿಗಬಹುದು, ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಹಳೆಯ ಬಾಕಿ ಹಣ ಬರಬಹುದು. ಕೆಲವರಿಗೆ ಹೊಸ ಆದಾಯದ ಮೂಲದ ಬಗ್ಗೆ ಆಲೋಚನೆ ಬರಬಹುದು. ನಿಮ್ಮ ಮಾತಿನ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯಿಂದಲೇ ಹಣ ಗಳಿಸುವ ಅವಕಾಶ ಸಿಗಬಹುದು. ವ್ಯಾಪಾರ ಮಾಡುವವರು ತಮ್ಮ ಪಾಲುದಾರರು ಮತ್ತು ಗ್ರಾಹಕರೊಂದಿಗೆ ವ್ಯವಹಾರ ಮಾಡುವಾಗ ಲೆಕ್ಕಪತ್ರಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲ ಷರತ್ತುಗಳನ್ನು ಓದಿ. ಸ್ನೇಹಿತ ಅಥವಾ ಅಪರಿಚಿತ ವ್ಯಕ್ತಿ ಎಂದು ಮಾತ್ರ ನಂಬಿ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಹೊರಹೊಮ್ಮುವ ಸಮಯ ಇದು. ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗಬಹುದು. ಕೆಲಸ ಹುಡುಕ್ತಾ ಇರೋರಿಗೆ ಪರಿಚಯದ ಮೂಲಕ ಅವಕಾಶ ದೊರೆಯಬಹುದು. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕೆಲಸದ ಸಂಪೂರ್ಣ ವಿವರ ತಿಳಿದುಕೊಳ್ಳಿ. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಆಗುತ್ತೆ. ಮನೆಯಲ್ಲೋ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀಬಹುದು. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ಸಣ್ಣ ಸಮಸ್ಯೆ ದೊಡ್ಡದಾಗಬಹುದು. ಆದ್ದರಿಂದ ಮಾತನಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ವಿವಾಹಿತ ಮಿಥುನ ರಾಶಿಯವರು ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಿ. ಹೊರಗಿನ ವ್ಯಕ್ತಿಗಳ ಮಾತನ್ನು ಕೇಳಿ ನಿಮ್ಮ ಸಂಬಂಧದ ಬಗ್ಗೆ ಅನುಮಾನ ಬೆಳೆಸಿಕೊಳ್ಬೇಡಿ. ಪ್ರೀತಿಯಲ್ಲಿರೋರಿಗೆ ಹಳೆಯ ತಪ್ಪು ತಿಳುವಳಿಕೆ ದೂರವಾಗಬಹುದು. ಆದರೆ ಸಂಬಂಧದಲ್ಲಿ ನಂಬಿಕೆ ಮತ್ತು ಸ್ಪಷ್ಟವಾದ ಮಾತುಕತೆ ಬಹಳ ಮುಖ್ಯವಾಗಿರುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಯಾರು ನಿಮ್ಮ ನಿಜವಾದ ಫ್ರೆಂಡ್ಸ್ ಮತ್ತು ಯಾರು ನಿಮ್ಮ ಯಶಸ್ಸನ್ನು ಸಹಿಸದೇ ಇರೋರು ಅಂತ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪು ಮಾತು ಹೇಳಿದರೆ ತಕ್ಷಣ ಜಗಳಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಫಲಿತಾಂಶವೇ ಅವರಿಗೆ ಉತ್ತರ ಆಗಿರಲಿ. ಆರೋಗ್ಯದ ವಿಷಯದಲ್ಲಿ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಹೆಚ್ಚು ಯೋಚಿಸುವ ಅಭ್ಯಾಸದಿಂದ ಮನಸ್ಸಿಗೆ ಆಯಾಸವಾಗಬಹುದು. ಸರಿಯಾದ ಸಮಯದಲ್ಲಿ ಊಟ, ವಿಶ್ರಾಂತಿ ಮತ್ತು ನಿದ್ದೆಗೆ ಗಮನ ಕೊಡಿ. ನಿಮ್ಮ ದೇಹ ನೀಡುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಿಥುನ ರಾಶಿಯವರೇ, ಆಗಸ್ಟ್ 19ರ ನಂತರ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಬದಲಾವಣೆಯನ್ನು ಕೂಡ ಒಂದು ಪಾಠವಾಗಿ ನೋಡಿ. ಹಳೆಯ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮನ್ನು ಇನ್ನಷ್ಟು ಬಲಪಡಿಸಲು ಬಂದಿವೆ. ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಈ ಸಮಯ ನಿಮ್ಮ ಪಾಲಿಗೆ ಹೊಸ ಅವಕಾಶಗಳ ಬಾಗಿಲು ತೆರೆಯಬಹುದು. ಮಿಥುನ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಇನ್ನಷ್ಟು ಪ್ರಮುಖ ಬೆಳವಣಿಗೆಗಳನ್ನು ನೋಡೋಣ. ಆಗಸ್ಟ್ 19ರ ನಂತರ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗಬಹುದು. ಇಷ್ಟು ದಿನ ಯಾವುದಾದ್ರೂ ವಿಷಯದಲ್ಲಿ ಗೊಂದಲದಲ್ಲಿದ್ದರೆ ಈಗ ಒಂದು ನಿರ್ಧಾರಕ್ಕೆ ಬರಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಮುಂದಿನ ದಿನಗಳ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಹಣದ ವಿಷಯದಲ್ಲಿ ನಿಮಗೆ ಒಂದು ಒಳ್ಳೆಯ ಸುದ್ದಿ ಬರಬಹುದು. ಬಹಳ ದಿನಗಳಿಂದ ಸಿಗದೆ ನಿಂತಿದ್ದ ಹಣದ ಬಗ್ಗೆ ನಿಮಗೆ ಮಾಹಿತಿ ಸಿಗಬಹುದು. ಹೂಡಿಕೆ ಮಾಡುವವರು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ದೊಡ್ಡ ಲಾಭದ ಭರವಸೆ ನೀಡಿದರೆ ತಕ್ಷಣ ನಂಬೇಡಿ. ಸರಿಯಾದ ದಾಖಲೆ ಮತ್ತು ಮಾಹಿತಿ ಇಲ್ಲದೆ ಹಣ ಹೂಡಿಕೆ ಮಾಡಬೇಡಿ. ನಿಮ್ಮ ಪರಿಶ್ರಮದಿಂದ ಗಳಿಸಿದ ಹಣವನ್ನು ರಕ್ಷಿಸುವುದು ಬಹಳ ಮುಖ್ಯವಾಗಿರುತ್ತೆ.
ಆಸ್ತಿ ಮತ್ತು ದಾಖಲೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೂಡ ಜಾಗರೂಕರಾಗಿರಿ. ಮನೆ, ಜಮೀನು ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಹಳೆಯ ದಾಖಲೆ ಬೇಕಾಗಬಹುದು. ಯಾವುದೇ ಕಾಗದದಲ್ಲಿ ಸಹಿ ಮಾಡುವ ಮೊದಲು ಅದರಲ್ಲಿರುವ ವಿಷಯವನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲೊಂದು ಮಹತ್ವದ ಚರ್ಚೆ ಕೂಡ ನಡೀಬಹುದು. ಫ್ರೆಂಡ್ಸ್, ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ಅದರಿಂದ ನಿಮ್ಮ ಸಾಮರ್ಥ್ಯ ಸಾಬೀತುಪಡಿಸೋದಕ್ಕೆ ಅವಕಾಶ ಸಿಗುತ್ತೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಬಹುದು. ಕೆಲವರಿಗೆ ಸಂಬಳ ಹೆಚ್ಚಳ ಅಥವಾ ಹೊಸ ಹುದ್ದೆಯ ಬಗ್ಗೆ ಕೂಡ ಚರ್ಚೆ ನಡೆಯಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗಬಹುದು. ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಆಲೋಚನೆ ಬರಬಹುದು. ಆದರೆ ವಿಸ್ತರಣೆ ಮಾಡುವ ಮೊದಲು ಹಣಕಾಸಿನ ಸ್ಥಿತಿಯನ್ನು ಪರಿಶೀಲನೆ ಮಾಡಿ. ಪಾಲುದಾರರೊಂದಿಗೆ ಎಲ್ಲ ವಿಚಾರಗಳನ್ನು ಲಿಖಿತವಾಗಿ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಸ್ನೇಹಿತರ ವಲಯದಲ್ಲಿಯೂ ಕೂಡ ಬದಲಾವಣೆ ಕಾಣಬಹುದು. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವವರು ಯಾರು ಮತ್ತು ನಿಮ್ಮನ್ನು ಕೆಳಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೋ ಯಾರು ಎಂಬುದು ನಿಮಗೆ ನಿಧಾನವಾಗಿ ಗೊತ್ತಾಗುತ್ತೆ.